ಪಡೆದ ಮುನಿ ಜೀವ ಕಾಯೋದಣಿ ಮಣ್ಣು ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಈ ಕಣ್ಗಳು ಕಾಪಾಡೋ ರೆಪ್ಪೆಗಳು ನೀನೆ, ಈ ತೋಳ್ಗಳಿಗೆ ಬಲ ಕೊಡುವ ರೆಕ್ಕೆಗಳು ನೀನೆ. ನನ್ನೆದೆಯ ಗುಂಡಿಗೆಯ ಗಟ್ಟಿತನ ನೀನೆ, ನಾನಾಡೋ ನುಡಿಗಳಲ್ಲಿ ದಿಟ್ಟತನ ನೀನೆ. ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿಯವರ ಜೀವನದ ಹೋರಾಟದ ಬದುಕನ್ನ ಒಂದು ಬಾರಿ ಹಿಂತಿರುಗಿ ನೋಡ್ಕೊಂಡು ಬರೋಣ ಬನ್ನಿ. ಇವರು ಅಥಣಿ ತಾಲೂಕಿನ PK ನಾಗನೂರಿನಲ್ಲಿ ಜನಿಸಿದ್ರು. ಆ ಸಂದರ್ಭದಲ್ಲಿ ಇವರೇನು ಹುಟ್ಟಿನಿಂದ ಜಮೀನ್ದಾರ್ ಆಗಿರಲಿಲ್ಲ, ಚಿಕ್ಕ ರೈತನ ಮಗನಾಗಿ ಇವರು ಜನಿಸಿದ್ರು. ಭೂಮಿಯಲ್ಲಿ ದುಡಿದ ಮೇಲೆ ಬಂದವರು ಇವರು. ನಂತರ ಜನಸೇವೆಯಲ್ಲಿ ತೊಡಗಿಸಿಕೊಂಡವರು. ಅಂದೊಂದು ಜನಸೇವಾ ಶಾಸಕ ಆಗಿಕೊಳ್ಳುವ ಮೊದಲ ಹಂತ ಅಥಣಿ ಮತಕ್ಷೇತ್ರಕ್ಕೆ ಸ್ವತಂತ್ರ ಪಕ್ಷವಾಗಿ ಚುನಾವಣೆ ಮಾಡುವ ಸಮಯ ಹಿಂತಿರುಗಿ ನೋಡಿಕೊಂಡಾಗ ನನ್ನವರು ಯಾರು, ಹೊರಗಿನವರು ಯಾರು, ಇವರಿಗೆ ತಿಳಿಸಿಕೊಟ್ಟ ಮೊದಲ ಚುನಾವಣೆ ಅದೇ ಚುನಾವಣೆ ಸೋಲು ಕೂಡ ಹೇಗೆ ಇರುತ್ತದೆ ಎನ್ನುವುದು ತಿಳಿಸಿಕೊಟ್ಟ ಸಮಯ. ಅದೇ ಸಮಯ ಸೌಡಿಲ್ಲದ ಸರದಾರ ಹೆಸರನ್ನ ಇಡೀ ರಾಜ್ಯಕ್ಕೆ ಬೆಳಕು ನೀಡಿಕೊಟ್ಟ ಅದೇ ಸೋಲು. ಇವರ ಹತ್ರ ಯಾವುದೇ ಜನ ಬೆಂಬಲ ಇಲ್ಲದ ಸಂದರ್ಭದಲ್ಲಿ ಚುನಾವಣೆ ಎದುರಿಸಿಕೊಂಡವರು. ಶಿಕ್ಷಣ ಕಲಿಸಿದ ಗುರು ಅದರ 10 ಪಟ್ಟು ಮತದಾರರು ಏನು ಅಂತ ತೋರಿಸಿಕೊಟ್ಟವರು. ಇದಕ್ಕೆ ಇದೊಂದು ವಿಧಿಯಾಟ ಬಲ್ಲೋರು ಯಾರು? ಬದುಕಿನಲ್ಲಿ ಸೋಲು ಗೆಲುವು ಹಸಿವು ವಿಧಿಯಾಟ ಚಿಕ್ಕಂದಿಂದಲೂ ಕೂಡ ಅನುಭವಿಸಿದವರು ಇವರು. ಇದನ್ನು ನೋಡಿಕೊಂಡಾಗ ಒಂದು ಗಾದೆ ಮಾತೆ ನೆನಪಿಗೆ ಬರುತ್ತೆ. ಸತ್ಯ ಏನಂದರೆ, ಮೊದಲು ಬಾರಿ ಮನೆ ಕಟ್ಟಡದ ಕೆಬ್ಬಣ್ಣ, 2ನೇದು ಬೆಳ್ಳಿ, 3ನೇದು ಚಿನ್ನ ಪಡೆದುಕೊಳ್ಬೇಕಾದ್ರೆ ಹಲವಾರು ಕ್ಯಾರೆಟ್ಗಳು ಚೆಕ್ ಮಾಡ್ತೇವೆ. ಯಾವ ಬೆರಳಲ್ಲಿ ಹಾಕಿಕೊಂಡ್ರೆ ಅದು ಚಂದ ಕಾಣುತ್ತೆ ಅನ್ನುವಂಥ ಆಸೆ, ಹಾಗೆ ದೇವರು ಕೂಡ ಪರೀಕ್ಷೆ ಮಾಡ್ತಾನೆ ಅನ್ನೋದು ಇದೆ ಗಾದೆ ಮಾತು. ಆದರೆ ಅದೇನೋ ಚಿನ್ನ ಅನ್ನೋದು ದೇವರ ತಿಕ್ಕಿ ನೋಡಿಕೊಳ್ತಾನೆ. ಮಾನವನ ಅದರಲ್ಲಿ ಗೆಲುವು ಕಂಡರು ಆ ಸಮಯ ಹಿಡಿದುಕೊಂಡು ಶಿವಯೋಗಿಯರ ಆಶೀರ್ವಾದ ಪಡೆದುಕೊಂಡು ನಾನಾ ರೀತಿ ಮಂತ್ರಿ ಸ್ಥಾನಗಳನ್ನು ಹಾಗೆ ತಮ್ಮದೇ ಒಂದು ಶಕ್ತಿ ರೂಪಿಸಿಕೊಂಡವರು. ದೇವರ ಹತ್ರ ಪರೀಕ್ಷೆ ಪಾಸ್ ಆಗಿ ಬಂದ ವ್ಯಕ್ತಿ. ಆ ಮೂಲ ಹಿಡಿದುಕೊಂಡು ನಮ್ಮ ಭಾರತ ದೇಶಕ್ಕೆ ಸವದಿ ಅನ್ನುವ ಹೆಸರು ಚಿಕ್ಕ ಮಗು ಕೂಡ ಸೂಚಿಸುವಂಥ ಹೆಸರು. ಮೊದಲ ಪಟ್ಟಿಯಲ್ಲಿ ಹೌದು, ಯಾಕಂದರೆ ಬಂಧುಗಳೇ, ಮೊದಲ ಪಟ್ಟಿಯಲ್ಲಿ ನಾನಾ ರೀತಿಯ ಪ್ರಶ್ನೆ ಕಾಡ್ತೇವೆ. ಆದರೆ ಇದೇ ನಿಜ ಸಂಗತಿ ಇರುತ್ತೆ. ನಾವು ಹೇಳುವ ವಿಷಯ ಏನಂದರೆ, ದೇವರ ಒಂದು ಮನಸ್ಸು ಗೆದ್ದ ವ್ಯಕ್ತಿ ಅಂತ ಕೂಡ ನಾವು ಇವರಿಗೆ ಕರೀಬೋದು. ಸೋಲು ಕಾಣುವುದಿಲ್ಲ. ಯಾಕಂದರೆ ಇವರ ಹೋರಾಟದ ದಾರಿಯಲ್ಲಿ ಸಾಕಷ್ಟು ಮುಳ್ಳಿನ ದಾರಿಗಳು, ಅಗ್ನಿಯ ದಾರಿಗಳು, ಸಾಕಷ್ಟು ಶತ್ರುಗಳು ಮಾತು ಅದೇ ಕಲಿಸಿಕೊಟ್ಟ ಪಾಠಕ್ಕೆ ಇದನ್ನು ನೋಡಿಕೊಂಡು ಅಥಣಿಯ ಸಿದ್ದೇಶ್ವರ ಮತ್ತು ಶಿವಯೋಗಿಗಳ ಮನಸ್ಸು ಗೆದ್ದುಕೊಂಡವರು. ಅದಕ್ಕೆ ದೇವರು ಮೊದಲು ನಾನಾ ರೀತಿಯ ಕಷ್ಟಗಳನ್ನು ಕೊಟ್ಟು ಇದರಲ್ಲಿ ಗೆಲುವು ಕಂಡಾಗ ಚಿನ್ನದಂತೆ ವಜ್ರದಂತೆ ಆಶಾಕಿರಣದಂತೆ ವರಕೊಟ್ಟ ಪುತ್ರ ಎಂದರೆ ತಪ್ಪಾಗಲಾರದು. ಇವರ ಮಾಡಿದ ಸೇವೆಗಳು ಮುಂದೆ ಬಹಳ ಕಾಲಗಳಿಗೆ ಹೆಸರನ್ನ ಪುಸ್ತಕದಲ್ಲಿ ಉಲ್ಲೇಖ ಆಗುವಂತೆ ಮಾಡಿದ ಏಕೈಕ ಶಾಸಕ ಲಕ್ಷ್ಮಣ ಸವದಿಯವರು. ಅವರೊಂದು ಮನೆಯಲ್ಲಿ ಮತ್ತೊಂದು ಕುಡಿ ಚಿದಾನಂದ ಸವದಿಯವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಹೆಸರನ್ನು ಮಾಡ್ತಿದ್ದಾರೆ. ಇತಿಹಾಸದ ಪೋಟದಲ್ಲಿ ಇರುವಂತೆ ಮಾಡಿದ ಯುವ ನಾಯಕ. ಇನ್ನು ಇವರ ಹೋರಾಟದ ಬದುಕು ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡೋಣ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಯಾರೋ ಇವನೋ, ಯಾರೋ ಇವನೋ, ಯಾರೋ ಇವನೋ. ಬಡವರಿಗೆವನು ದೇವರ ರೂಪ, ನಮಗಿವನೊಬ್ಬ ಕರುನಾಡ ತೂಗು ದೀಪ. ಬಟ್ಟೆ ಹುಡುಗರ ಹಾಟು ಸರ್, ಹೆಣ್ಣು ಮಕ್ಕಳಿಗೆ ಅಣ್ಣ ಸರ್, ಗಟ್ಟಿಗುಂಡಿಗೆ ಗಂಡು ಸರ್, ನಮ್ ಹೀರೋ ಇವ್ರೆ ಸರ್. ಕಟ್ಟೌ